ಟ್ರಂಪ್ಗೆ ರಕ್ಕಸ ಕಿಮ್ ಭಯ ಶುರುವಾಗಿದೆಯಾ? ಉತ್ತರ ಕೊರಿಯಾ ಮೇಲೆ ಯಾಕಿಲ್ಲ ಅಮೆರಿಕ ದಾಳಿ? ಅಣುಬಾಂಬ್ ಅಮೆರಿಕ ಡಬಲ್ ಗೇಮ್. ಒಂದು ಕಣ್ಣಿ ಅಮೆರಿಕಾದಾಗೆ, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ತರ ಆಗಿದೆ. ಉತ್ತರ ಕೊರಿಯಾ ಬಳಿಯೂ ಕೂಡ ಅಮೆರಿಕ ದಾಳಿ ಯಾಕಿಲ್ಲ? ಟ್ರಂಪ್ಗೆ ರಕ್ಕಸ ಕಿಮ್ ಭಯ ಇದೆಯಾ? ಹಾಗಾಗಿ ಅಲ್ಲಿ ದಾಳಿಯನ್ನ ಮಾಡಿಲ್ವಾ? ಯಾಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಕಳೆದ ವರ್ಷ ಇರಾನ್ ಅಣು ಘಟಕ ನಾಶ ಅಂತ ಹೇಳಿದ್ರು ಇದೇ ಟ್ರಂಪ್. ಆದ್ರೆ ಅಣ್ವಸ್ತ್ರದ ನೆಪವೊಡ್ಡಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿರುವಂಥದ್ದು. ಕಿಮ್ ಜಾಂಗ್ ಉನ್ ಪದೇ ಪದೇ ಬೆದರಿಕೆ ಹಾಕ್ತಾರೆ. ಆದ್ರೆ ಇರಾನ್ ಬಳಿ ಅಣ್ವಸ್ತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಕಳೆದ ವರ್ಷ ಇರಾನ್ ಅಣು ಘಟಕ ನಾಶ ಅಂದಿದ್ರು ಇದೇ ಟ್ರಂಪ್. ಈಗ ಅಣ್ವಸ್ತ್ರದ ನೆಪವೊಡ್ಡಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಟ್ರಂಪ್ಗೆ ರಕ್ಕಸ ಕಿಮ್ ಭಯ ಏನಾದ್ರೂ ಇದೆಯಾ ಅನ್ನುವಂತಹ ಸಂಶಯ, ಪ್ರಶ್ನೆ ಎದುರಾಗೆ ಆಗತ್ತೆ. ಉತ್ತರ ಕೊರಿಯಾ ಮೇಲೆ ಯಾಕೆ ಅಮೆರಿಕ ದಾಳಿಯನ್ನ ಮಾಡ್ತಾ ಇಲ್ಲ? ಅಣುಬಾಂಬ್ ಅಮೆರಿಕ ಡಬಲ್ ಗೇಮ್ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ತರ ಡಬಲ್ ಗೇಮ್ ಆಡ್ತಾ ಇದೆಯಾ? ಉತ್ತರ ಕೊರಿಯಾ ಬಳಿಯೂ ಕೂಡ ಅಣ್ವಸ್ತ್ರ ಇದೆ. ಕಿಮ್ ಜಾಂಗ್ ಉನ್ ಪದೇ ಪದೇ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ಇರಾನ್ ಬಳಿ ಅಣ್ವಸ್ತ್ರ ಇದೆಯೋ ಇಲ್ವೋ ಇವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಟಾಪ್ ಮಾಡಿದ್ದಾರಾ ಅಂತ. ಇರಾನ್ ಅಣ್ವಸ್ತ್ರ ತಯಾರಿ ಎಂಬುದು ಇಲ್ಲಿ ನೆಪ ಮಾತ್ರ ಆಗಿದೆ. ಇರಾನ್ ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟು ಟ್ರಂಪ್ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಹರ್ಮುಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸುವ ಹುನ್ನಾರ ನಡೀತಾ ಇದೆ. ಈ ಮೂಲಕ ಜಾಗತಿಕ ತೈಲ ಮಾರುಕಟ್ಟೆ ನಿಯಂತ್ರಿಸುವುದಕ್ಕೆ ಸ್ಕೆಚ್ ಕೂಡ ಹಾಕ್ತಾ ಇರುವಂಥದ್ದು. ಆತ ಉತ್ತರ ಕೊರಿಯಾ ಸರ್ವಾಧಿಕಾರಿ ಪರ ಟ್ರಂಪ್ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದಾರೆ. ಜಾಗತಿಕ ರಕ್ಕಸ ಕಿಮ್ ಜಾಂಗ್ ಉನ್ ವಿಚಾರ ಬಂದ್ರೆ ಟ್ರಂಪ್ ಮೃದುವಾಗ್ಬಿಡ್ತಾರಾ ಅಂತ. ಉತ್ತರ ಕೊರಿಯಾ ಮೇಲೆ ಯುದ್ಧ ಮಾಡಿದ್ರೆ ಅಮೆರಿಕಾಗೆ ಶೂನ್ಯ ಪ್ರಯೋಜನ. ಆಸ್ತಿ ನಷ್ಟ, ಪ್ರಾಣ ನಷ್ಟ ಬಿಟ್ರೆ ಅಮೆರಿಕಾಗೆ ಬೇರಾವುದೇ ಪ್ರಯೋಜನ ಇಲ್ಲ. ಸೊ ಇದೇ ಕಾರಣಕ್ಕೆ ಇರಾನ್ ಕೊರಿಯಾ ವಿಚಾರದಲ್ಲಿ ಟ್ರಂಪ್ ವ್ಯಾವಹಾರಿಕ ನಡೆಯನ್ನ ತೋರಿಸ್ತಾ ಇದ್ದಾರಾ? ಟ್ರಂಪ್ ಈ ಒಂದು ನೀತಿಯ ಬಗ್ಗೆ ಅಮೆರಿಕ ಸೇರಿ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಯಾಕಾಗಿ ಮಾಡ್ತಾ ಇದ್ದಾರೆ? ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಮೆರಿಕ ಸೇರಿ ಜಾಗತಿಕ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಟ್ರಂಪ್ನ ಈ ಒಂದು ನಡೆಗೆ. ಇನ್ನ ಜಾಗತಿಕ ರಕ್ಕಸ ಕಿಮ್ ಜಾಂಗ್ ಉನ್ ವಿಚಾರ ಬಂದ್ರೆ ಟ್ರಂಪ್ ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರಾ? ಉತ್ತರ ಕೊರಿಯಾ ಮೇಲೆ ಯುದ್ಧ ಮಾಡಿದ್ರೆ ಅಮೆರಿಕಾಗೆ ಶೂನ್ಯ ಪ್ರಯೋಜನ. ಸೊ ಹೀಗೂ ಕೂಡ ಲೆಕ್ಕಾಚಾರ ಹಾಕಿರಬಹುದು.